ದೆಹಲಿ ಬೆಂಗಳೂರು ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಸಂದೇಶ. ಬೆಂಗಳೂರಿನಲ್ಲಿ 40ಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆಯನ್ನು ಹಾಕಲಾಗಿದೆ. ದೆಹಲಿಯಲ್ಲಿ 20ಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆಯನ್ನು ಹಾಕಲಾಗಿದೆ. ದೆಹಲಿಯಲ್ಲಿ ಒಂದೇ ವಾರದಲ್ಲಿ 4 ಬಾರಿ ಈ ರೀತಿಯಾಗಿ ಬಾಂಬ್ ಬೆದರಿಕೆ ಬಂದಿರೋದು. ದೆಹಲಿಯಲ್ಲಿ ಮಕ್ಕಳನ್ನ ಹೊರಗೆ ಕಳಿಸಿ ಶಾಲೆಯನ್ನ ತಪಾಸಣೆ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಈ ತರದ ಪ್ರಕರಣಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಬಾಂಬ್ ಬೆದರಿಕೆಯ ಮೇಲ್ಗಳು ಬರೋದು, ಕರೆಗಳು ಬರೋದು, ಈ ತರದ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು. ಇದೀಗ ದೆಹಲಿಯಲ್ಲಿಯೂ ಕೂಡ ಅದೇ ರೀತಿಯಾಗಿ ಕರೆಗಳು ಬಂದಿದೆ. ಮತ್ತೆ ಬೆಂಗಳೂರಿನಲ್ಲೂ ಕೂಡ, ನಮ್ಮಲ್ಲೂ ಕೂಡ, ದೆಹಲಿ ಮತ್ತು ಬೆಂಗಳೂರು ಎರಡೂ ಕಡೆಯಲ್ಲೂ ಕೂಡ ಶಾಲೆಗಳಿಗೆ ಬಾಂಬ್ ಇಟ್ಟಿದ್ದೀವಿ ಅನ್ನುವಂಥ ಬೆದರಿಕೆ. 40ಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆಯನ್ನ ಬೆಂಗಳೂರಿನಲ್ಲಿ, 20ಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆಯನ್ನ ದೆಹಲಿಯಲ್ಲಿ ಹಾಕಲಾಗಿದೆ. ಸೊ ಯಾರು ಈ ಕೆಲಸ ಮಾಡ್ತಾ ಇರೋದು, ಏನು ಗೆತ್ತಾ ಇದೆ, ಎಲ್ಲದ್ರ ಬಗ್ಗೆ ತನಿಖೆ ಆಗಬೇಕು. ಅದೊಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಶಾಲೆಗಳಿಗೆ ಭೇಟಿಯನ್ನು ಕೊಡಲಾಗಿದೆ. ಶಾಲಾ ಮಕ್ಕಳನ್ನ ಹೊರಗೆ ಕಳಿಸಿ ಇದೀಗ ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ RR ನಗರ ಕೆಂಗೇರಿ ಭಾಗದ ಶಾಲೆಗಳಿಗೆ ಬೆದರಿಕೆ ಬಂದಿರುವಂತದ್ದು. ಇಲ್ಲಿ ROADKILL333ATOMIC@mail.com ಎಂಬ ಐಡಿಯಿಂದ ಸಂದೇಶ ಬಂದಿದೆ. ತರಗತಿಯಲ್ಲಿ ಹಲವು ಸ್ಫೋಟಕವನ್ನು ಇರಿಸಲಾಗಿದೆ ಅಂತ ಸಂದೇಶವನ್ನು ರವಾನಿಸಲಾಗಿದೆ. ಬ್ಲಾಕ್ ಕಲರ್ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಸ್ಫೋಟಕ ಇರಿಸಲಾಗಿದೆ. ನಾನು ಪ್ರಪಂಚದ ಪ್ರತಿಯೊಬ್ಬರನ್ನ ಅಳಿಸಿ ಹಾಕ್ತೇನೆ. ಈ ಸುದ್ದಿ ಕಂಡು ನಾನು ಸಂತೋಷ ಪಡ್ತೇನೆ ಹಾಗೂ ನಗುತ್ತೇನೆ. ಮಕ್ಕಳು ಅಂಗವಿಕಲರಾಗುವುದನ್ನ ಪೋಷಕರು ನೋಡಬೇಕು. ನೀವೆಲ್ಲರೂ ಕಷ್ಟ ಅನುಭವಿಸೋಕೆ ಅರ್ಹರಾಗಿದ್ದೀರಿ. ಈ ಸುದ್ದಿ ಕೇಳಿದ ನಂತರ ನಾನು ಸಹ ಆತ್ಮಹತ್ಯೆ ಮಾಡ್ಕೊಳ್ತೀನಿ. ಶಾಲೆಗಳಿಗೆ ಈ ರೀತಿಯ ಮೇಲನ್ನ ಮಾಡಿರುವ ಅಪರಿಚಿತ ವ್ಯಕ್ತಿ ಮೇಲನ್ನ ಮಾಡಲಾಗಿದೆಯಂತೆ ಈ ರೀತಿಯಾಗಿ. ಸೊ ಯಾವ ಉದ್ದೇಶ ಅನ್ನೋದು ಇದರಲ್ಲಿ ಅರ್ಥ ಆಗ್ತಾ ಇಲ್ಲ. ಮಕ್ಕಳು ಅಂಗವಿಕಲರಾಗಬೇಕು, ಪೋಷಕರು ನೋವು ಅನುಭವಿಸ್ಬೇಕು, ಅದನ್ನು ನಾನು ನೋಡಬೇಕು. ಈ ವಿಚಾರ ತಿಳಿತಿದ್ದ ಹಾಗೆ ನಾನು ಸಂತೋಷವನ್ನು ವ್ಯಕ್ತಪಡಿಸಬೇಕು. ಕೊನೆಗೆ ನಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀನಿ ಅಂತ ಈ ಮೇಲ್ನ ಸಾರಾಂಶ ಹೇಳ್ತಾ ಇದೆ. ಇದನ್ನು ಸೈಕೋಪಾತನೋ ಮಾನಸಿಕ ಅಸ್ವಸ್ಥರೋ ಅದೇನು ಕತೆ, ಏನು ಎತ್ತ ಅನ್ನೋದೆಲ್ಲ ಗೊತ್ತಾಗಬೇಕಾಗಿದೆ. ಬಟ್ ಈಗ ಪೋಷಕರಲ್ಲೂ ಕೂಡ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿರೋದು. ಶಾಲೆಗಳಲ್ಲೂ ಕೂಡ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಮಕ್ಕಳನ್ನೆಲ್ಲ ಹೊರಗಡೆ ಕಳಿಸಿ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ RR ನಗರ ಕೆಂಗೇರಿ ಈ ಭಾಗದ ಸ್ಕೂಲ್ಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ. ಇಲ್ಲಿನ ಸಿಚುವೇಶನ್ಸ್ ಏನಿದೆ, ಸ್ಥಿತಿಗತಿ ಏನಿದೆ, ತಪಾಸಣೆ ಆಗ್ತಾ ಇದೆಯಾ, ಏನಾದರೂ ಸ್ಫೋಟಕ ವಸ್ತುಗಳು ಪತ್ತೆ ಆಗಿದೆಯಾ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಆಘಾತಕಾರಿ ವಿಚಾರ, ಬೆಂಗಳೂರಿನ 40 ಶಾಲೆಗಳಿಗೆ ಈ ತರದ್ದು ಬಾಂಬ್ ಬೆದರಿಕೆಯ ಮೇಲ್ಗಳು ಬಂದಿದೆ ಅಂತ. ಸದ್ಯ ಸಿಚುವೇಶನ್ಸ್ ಹೇಗಿದೆ? ಆ ಶಾಲೆಗಳಲ್ಲಿ ಯಾವ ತರದ್ದು ವಾತಾವರಣ ಇದೆ? ತಪಾಸಣೆ ಏನಾದರೂ ಆಗ್ತಾ ಇದೆಯಾ? ಮಕ್ಕಳ ಸಿಚುವೇಶನ್ಸ್ ಏನಿದೆ? ಏನಾದರೂ ಸ್ಫೋಟಕ ವಸ್ತುಗಳು ಪತ್ತೆ ಆಗಿದೆಯಾ? ನಿತ್ಯ ಬೆಂಗಳೂರಿನ ಕೆಂಗೇರಿ ಭಾಗ ಏನಿದೆ, RR ನಗರ ಭಾಗ ಏನಿದೆ, ಈ ಭಾಗದ ಖಾಸಗಿ ಶಾಲೆಗಳು ಸೇರಿದಂತೆ ಬೇರೆ ಬೇರೆ ಕಡೆ ಶಾಲೆಗಳಿಗೆ ಒಂದಿಷ್ಟು 40 ಶಾಲೆಗಳಿಗೆ ಮೇಲ್ಗಳು ಬಂದಿರುವಂಥದ್ದು. ಬಾಂಬ್ ಬೆದರಿಕೆಯ ಒಂದು ಮೇಲ್ಗಳು ಬಂದಿದೆ. ಬೆಳಗ್ಗೆ ಏನು ಎಲ್ಲರೂ ಬಂದು ಶಾಲೆಗೆ ಬಂದು ನೋಡುವಂಥ ಸಂದರ್ಭದಲ್ಲಿ ಈ ಬಾಂಬ್ ಬೆದರಿಕೆಯ ಮೇಲ್ ಬಂದಿರೋದನ್ನ ಗಮನಿಸಿರುವಂಥ ಶಾಲಾ ಶಿಕ್ಷಕರು ಮತ್ತು ಆಡಳಿತ ಮಂಡಳಿ ಏನಿದೆ, ತಕ್ಷಣ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಮಾಹಿತಿ ಬಂದ ಬೆನ್ನಲ್ಲೇ ಪೊಲೀಸರು ಏನು ಬಾಂಬ್ ಮೇಲ್ ಬಂದಿದೆ ಅದನ್ನು ತೆಗೆಸ್ಕೊಂಡು ನೋಡಿರುವಂಥದ್ದು, ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಆ ಮೇಲ್ನಲ್ಲಿ ಏನು, ನಾನು ಇಡೀ ದೇಶವನ್ನು ಅಂದರೆ ಪ್ರಪಂಚವನ್ನೇ ನಾಶವನ್ನು ಮಾಡ್ತೀನಿ, ಎಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳನ್ನು ಕರ್ಕೋಬೇಕು ಮತ್ತು ಎಲ್ಲರೂ ಅಂಗವಿಕಲರಾಗಬೇಕು, ನಿಮ್ಮ ಕಷ್ಟಗಳನ್ನು ನಾನು ನೋಡಬೇಕು, ಅದನ್ನು ನೋಡಿ ನಾನು ಸಂತೋಷ ಪಡ್ತೀನಿ, ಕೊನೆಗೆ ನಾನು ಕೂಡ ಅದೆಲ್ಲ ನೋಡಿದ್ಮೇಲೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀನಿ ಅಂತ ಹೇಳಿ ಬಾಂಬ್ ಏನು ಮೇಲನ್ನು ಮಾಡಿದ್ದಾನೆ, ಆ ಬಾಂಬ್ ಮೇಲ್ ಮಾಡಿರುವಂತಹ ಇದರಲ್ಲಿ ಕಂಟೆಂಟನ್ನು ಹಾಕಿರುವಂಥದ್ದು. ಸೊ ಇದರ ಜೊತೆಗೆ ಯಾವಾಗ ಈ ಬಾಂಬ್ ಮೇಲೆ ಈ ರೀತಿಯಾಗಿ ಬರುತ್ತೆ, ಬಂದ ತಕ್ಷಣ ಒಂದು ಬ್ಲ್ಯಾಕ್ ಪ್ಲಾಸ್ಟಿಕ್ ಕವರ್ನಲ್ಲಿ ನಾನು ಎಲ್ಲ ಶಾಲೆಗಳಲ್ಲೂ ಕೂಡ ಇದನ್ನು ಇಟ್ಟಿದ್ದೀನಿ ಅಂತ ಹೇಳಿ ಆತ ಮೇಲನ್ನು ಮಾಡಿದ್ದೇನೆ. ತಕ್ಷಣ ಈ ಮಾಹಿತಿ ಪಡೆದಿರುವಂಥ ಪೊಲೀಸರು ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ಏನಿದೆ ಎಲ್ಲನೂ ಕೂಡ ಸ್ಥಳಕ್ಕೆ ಹೋಗಿರುವಂಥದ್ದು. ಹೋಗಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಶಾಲೆಯಲ್ಲಿ ಇದ್ದಂಥ ಮಕ್ಕಳನ್ನು ಶಾಲಾ ಕೊಠಡಿಗಳಿಂದ ಮತ್ತು ಶಾಲೆಯಿಂದ ಹೊರಭಾಗಕ್ಕೆ ನಿಲ್ಲಿಸಿ ಎಲ್ಲರೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಇದುವರೆಗೂ ಯಾವುದೇ ರೀತಿಯ ಆ ರೀತಿಯ ಸ್ಫೋಟಕ ವಸ್ತುಗಳಾಗಲಿ ಮತ್ತೊಂದಾಗಲಿ ಪತ್ತೆ ಆಗಿಲ್ಲ. ಆದರೆ ಪೊಲೀಸರಿಂದ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯ ಪರಿಶೀಲನೆಗಳನ್ನು ಮಾಡಲಾಗ್ತಾ ಇದೆ. ಆದರೆ ಬೆಂಗಳೂರಿನಲ್ಲಿ ಈ ರೀತಿಯ ಇದೇ ಮೊದಲ ಬಾರಿಗಿಲ್ಲ, 100 ಶಾಲೆಗಳಿಗೆ ಈ ರೀತಿಯ ಮೇಲಿಂದ ಮೇಲೆ ಅಪರಿಚಿತ ಮೇಲ್ ಐಡಿಗಳಿಂದ ಈ ರೀತಿಯ ಬಾಂಬ್, ಹುಸಿ ಬಾಂಬ್ ಮೇಲ್ಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಇದು ಕೂಡ ಅದೇ ರೀತಿ ಆಗಿರ್ಬೋದು. ಸೊ ಆದರೆ ಯಾವುದೇ ಕಾರಣಕ್ಕೂ ಪೊಲೀಸರು ಇದನ್ನ ನೆಗ್ಲೆಕ್ಟ್ ಮಾಡಲಿಕ್ಕಾಗಲ್ಲ. ಒಂದು ವೇಳೆ ಆ ರೀತಿಯಾಗಿ ಆತ ಬಾಂಬನ್ನು ಇಟ್ಟಿದ್ದೆ ಅದರಲ್ಲಿ ದೊಡ್ಡ ಮಟ್ಟದ ಹಾನಿ ಆಗುವಂಥ ಸಾಧ್ಯತೆ ಇರುತ್ತೆ.
ಈ ಕಾರಣಕ್ಕಾಗಿ ಪೊಲೀಸರು ಈಗಾಗಲೇ ಬಾಂಬ್ ಸ್ಕ್ವಾಡ್ನ ಏನೋ ಸಿಬ್ಬಂದಿಗಳು ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪರಿಶೀಲನೆ ನಡೆಸಿದ ಬಳಿಕ ಈ ಮೇಲ್ ID ಎಲ್ಲಿಂದ ಬಂದಿದೆ, ಯಾವ ಸರ್ವರ್ನಿಂದ ಇವರಿಗೆ ಮೇಲ್ ಕಳಿಸಲಾಗಿದೆ, ಯಾರು ಕಳಿಸಿರುವಂಥದ್ದು, ಇವೆಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಹಿಂದೆ ಕೂಡ ಏನು ಸಾಕಷ್ಟು ಈ ರೀತಿಯ ಮೇಲ್ಗಳು ಬಂದಂಥ ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ. ಶಾಲೆಯಲ್ಲಿ ಓದ್ತಿರುವಂಥ ಕೆಲವು ಮಕ್ಕಳು ಇರ್ಬೋದು, ಇಲ್ಲ ಬಿಟ್ಟೋದಂಥವ್ರು ಇರ್ಬೋದು. ಸೊ ಬೇರೆ ಬೇರೆಯವರು ಈ ರೀತಿಯಾಗಿ ಹುಸಿ ಬಾಂಬ್ ಮೇಲ್ಗಳನ್ನು ಕಳಿಸುವಂಥ ಸಾಧ್ಯತೆಗಳಿರುತ್ತೆ. ಇದು ಕೂಡ ಅದೇ ರೀತಿ ಆಗಿದೆ. ನಿಜಕ್ಕೂ ಕೂಡ ಆ ರೀತಿ ಏನಾದರೂ ಥ್ರೆಟ್ನಿಂಗ್ ಇದೆಯಾ ಅನ್ನೋದು ಪೊಲೀಸರ ತನಿಖೆಯಿಂದ ಬಹಿರಂಗ ಆಗಬೇಕಾಗಿರುವಂಥದ್ದು ನೀತಿ. ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.